ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಪೂರ್ಣಿಮಾ ಬಾಳಲ್ಲಿ ಹೊಸ ಭರವಸೆ. ಶಾರ್ವರಿ ಈಗ ಮನೆಯ ಕೆಲಸದಾಕೆ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ದತ್ತ ಜುಗ್ಗನಿಗೆ ರವೀಂದ್ರನನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನೀಡಿದ್ದಾರೆ. ಆದರೆ ಜುಗ್ಗ ಇದನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಂಡಿದ್ದಾನೆ. ರವೀಂದ್ರನಿಗೆ ಯಾವುದು ನೆನಪಿರದ ಕಾರಣ ಜುಗ್ಗು ತಾನೇ ಎಲ್ಲ ಹಣ್ಣುಗಳನ್ನು ತಿಂದು ನೀವೇ ತಿಂದಿದ್ದು ಎಂದು ಸುಳ್ಳು ಹೇಳಿದ್ದಾನೆ. ದತ್ತನಿಗೆ ಈ ಸತ್ಯ ಗೊತ್ತಾಗಿದ್ದು ಬೈಯುತ್ತಾರೆ. ರವೀಂದ್ರನ ಕಾಲು ಒತ್ತುವಂತೆ ತಾಕೀತು ಮಾಡಿದ್ದಾರೆ. ಇಲ್ಲದೆ ಹೋದಲ್ಲಿ ಮನೆಯಿಂದ ಹೊರಗೆ ಹೋಗಬೇಕಾಗುತ್ತದೆ ಎಂದು ಜುಗ್ಗನನ್ನು ಹೆದರಿಸಿದ್ದಾರೆ. ಪೂರ್ಣಿ ದೀಪಿಕಾ ಸ್ವಂತ ಅಕ್ಕ. ಪೂರ್ಣಿಮಳಿಗೆ ತನ್ನವರು ಎನ್ನುವರು ಯಾರೂ ಇಲ್ಲ ಎಂಬ ನೋವು ಅತಿಯಾಗಿ ಕಾಡಿದೆ. ಇದರಿಂದ ತುಳಸಿಗೆ ಬೇಸರವಾಗಿದ್ದು ಪೂರ್ಣಿಮಳ ತಂದೆ ತಾಯಿ ಯಾರೆಂದು ಹುಡುಕಬೇಕು ಎಂದುಕೊಂಡಿದ್ದಾರೆ. ಈ ಬಗ್ಗೆ ಮಾಧವ್ ಬಳಿಯೂ ಮಾತನಾಡಿದ್ದಾರೆ. ಇನ್ನು ಪೂರ್ಣಿಮಳಿಗೆ ಮಲಗಿದಾಗ ತನ್ನ ತಾಯಿ ಕರೆದಂತೆ ಭಾಸವಾಗಿದೆ. ದೀಪಿಕಾ ತಾಯಿ ಕೂಡ ನಿದ್ರೆಯಿಂದ ಎದ್ದು ನನ್ನ ಮಗು ಎಲ್ಲಿದೆಯೋ ಹೇಗಿದೆಯೋ ಎಂದು ನೆನಪಿಸಿಕೊಂಡು ಕರಗಿದ್ದಾಳೆ. ಅವಳ ಕೊರಗನ್ನು ನೋಡಿದ ವೀಕ್ಷಕರು ದೀಪಿಕಾ ಅಕ್ಕನೇ ಪೂರ್ಣಿಮಾ ಎಂದು ಭಾವಿಸಿದ್ದಾರೆ. ಮಗುವಾಗುವ ಭರವಸೆ ಕೊಟ್ಟ ವೈದ್ಯರು. ಬೆಳಗ್ಗೆದ್ದು ಪೂರ್ಣಿಮಳನ್ನು ಮಾಧವ್ ವಾಕಿಂಗ್ಗೆ ಕರೆದುಕೊಂಡು ಹೋಗಿರುತ್ತಾನೆ. ಪೂರ್ಣಿಮಾ ತುಳಸಿಯನ್ನು ಜೊತೆಗೆ ಕರೆದಿದ್ದು ಮೂವರು ಹೋಗುವ ದಾರಿಯಲ್ಲಿ ವೈದ್ಯರು ಸಿಗುತ್ತಾರೆ. ವೈದ್ಯರ ಬಳಿ ಈಗಾಗಲೇ ಮಾಧವ್ ಪೂರ್ಣಿಮಾ ಗರ್ಭಕೋಶದ ಸಮಸ್ಯೆ ಬಗ್ಗೆ ಹೇಳಿದ್ದು ವೈದ್ಯರು ಈ ಸಮಸ್ಯೆಗೆ ಪರಿಹಾರವಿದೆ, ಆರೋಗ್ಯಕರವಾದ ಲೈಫ್ ಸ್ಟೈಲ್ ಇಟ್ಟುಕೊಂಡು ಚಿಕಿತ್ಸೆ ಪಡೆಯಿರಿ ಎಂದು ಧೈರ್ಯ ತುಂಬಿದ್ದಾರೆ. ಪೂರ್ಣಿಮಾಳಿಗೆ ವೈದ್ಯರ ಮಾತು ಹೊಸ ಭರವಸೆಯನ್ನು ತಂದುಕೊಟ್ಟಿದೆ. ಇದರಿಂದ ಉಲ್ಲಾಸಿತಳಾಗಿ ವಾಕಿಂಗ್ ಮುಗಿಸಿದ್ದಾಳೆ. ಶಾರ್ವರಿ ಕೈಯಲ್ಲಿ ಮನೆ ಕೆಲಸ. ಶಾರ್ವರಿ ಅಭಿ ಜೊತೆಗೆ ಕಂಪನಿಯ ಲಾಸ್ ಬಗ್ಗೆ ಮಾತನಾಡುತ್ತಿರುವಾಗ ಬಂದ ಮಹೇಶ ಅಡುಗೆ ಕೆಲಸ ಕೊಟ್ಟಿದ್ದಾನೆ. ಶಾರ್ವರಿಯನ್ನು ಮಾತನಾಡದೆ ಅಡುಗೆ ಕೆಲಸವನ್ನು ಮಾಡಲು ಒಪ್ಪಿಕೊಂಡಿದ್ದಾಳೆ. ಖುಷಿಯಲ್ಲಿ ವಾಕಿಂಗ್ಗೆ ಹೋದ ಮಾಧವ್ ಮತ್ತು ತುಳಸಿಗೆ ಹೆಚ್ಚಿನ ನಡೆಯಿದ್ದು ಈಗ ಕಾಲು ನೋವನ್ನು ತಂದುಕೊಟ್ಟಿದ್ದಾರೆ. ಅಣ್ಣ ಅತ್ತಿಗೆ ಕಷ್ಟವನ್ನು ನೋಡಿದ ಮಹೇಶ ಶಾರ್ವರಿಗೆ ಬಿಸಿ ನೀರನ್ನು ತರಲು ಹೇಳಿದ್ದಾನೆ. ಶಾರ್ವರಿ ಯಾಕೆ ಈ ಕೆಲಸ ಮಾಡಬೇಕು ಎಂದಿದ್ದಕ್ಕೆ ಮಹೇಶ ಇಲ್ಲ, ಅವಳಿಗೆ ಇದೆಲ್ಲ ಕೆಲಸ ಮಾಡುವುದು ಎಂದರೆ ಬಹಳ ಇಷ್ಟ ಎಂದು ಹೇಳಿದ್ದಾನೆ. ಅಷ್ಟೇ ಅಲ್ಲದೆ ಶಾರ್ವರಿ ನೀರು ತಂದು ಕೊಟ್ಟು ನಂತರ ತುಳಸಿ ಕಾಲನ್ನು ಒತ್ತಿದ್ದಾಳೆ. ಮಹೇಶ ಬೇಕಂತಲೇ ಶಾರ್ವರಿ ಕೈಯಿಂದ ಮನೆ ಕೆಲಸವನ್ನು ಮಾಡಿಸುತ್ತಿದ್ದಾನೆ. ಕಂಪನಿ ಲಾಸ್ ಮಾಡಿಸಿಕೊಂಡ ಅಭಿ ಕೂಡ ಕಂಪನಿ ನಡೆಸಲಿ ಎಂದು ಅಭಿ ಪ್ರಾಜೆಕ್ಟ್ ಕೊಟ್ಟಿರುತ್ತ ಅಭಿಗೆ ಕಂಪನಿ ನಡೆಸುವಷ್ಟು ಪ್ರಬುದ್ಧತೆ ಇನ್ನೂ ಬಂದಿಲ್ಲ. ಇದರಿಂದಾಗಿ ಈಗ ಕಂಪನಿ 12% ಲಾಸ್ನಲ್ಲಿದೆ. ಈ ಬಗ್ಗೆ ಅಭಿಗೆ ಬೈತಾನೆ. ಇದೇ ಸಂದರ್ಭದಲ್ಲಿ ತುಳಸಿ ಕೂಡ ಅಭಿಗೆ ಬುದ್ಧಿ ಮಾತುಗಳನ್ನು ಹೇಳುತ್ತಾಳೆ. ಆದರೆ ಅಭಿಗೆ ಅವಮಾನದ ಜೊತೆಗೆ ಮುಜುಗರ ಉಂಟು. ಬೇಕಂತಲೇ ತುಳಸಿ ಮೇಲೆ ಹಾಗೂ ಮಾಧವನ ಮೇಲೆ ಕೋಪ ತೋರಿಸುತ್ತಾನೆ. ಅಭಿ ನಡವಳಿಕೆ ಕೋಪಗೊಂಡು ಅಭಿ ಕೈ ಎತ್ತುತ್ತಾನೆ. ಇದರಿಂದ ಸಹೋದರ ನಡುವೆ ಬಿರುಕು ಮೂಡಿದೆ. ಇದನ್ನು ಕಂಪನಿಯು ಲಾಸ್ ಅನ್ನು ಅಭಿ ಹೇಗೆ ತೂಗಿಸುತ್ತಾನೆ ಎಂದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ.